ಹೇಳ್ತೀರಿ. ಈಗ ನಿನ್ನೆ ಶನಿ ದಶೆ ಬಗ್ಗೆ ಹೇಳಿದೆ. ಈಗ ಶನಿಯ ದಶೆಯಿಂದ ಶನಿ ಸಾಡೆ ಸಾತಿ, ಪಂಚಮಿ ಶನಿ, ಅಷ್ಟಮ ಶನಿ, ಯಾವುದೇ ಶನಿ ದೋಷ ಇದ್ದರೂ ಏನು ಪರಿಹಾರ ಮಾಡ್ಕೋಬೇಕು ಮತ್ತು ಕಥೆಯನ್ನು ಹೇಳ್ತಿದ್ದೇನೆ. ಹನುಮಪ್ಪನ ಕಥೆ. ಶನಿ ಮತ್ತು ಹನುಮಂತನ ಕಂಡು ಭಯಪಡುವುದೇಕೆ ಅಂತ ತಿಳಿಸಿಕೊಡುತ್ತಿದ್ದೇನೆ. ಶನಿಯು ಹನುಮಂತನನ್ನು ನೋಡಿದರೆ ಭಯ ಬೀಳುತ್ತಾನೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ. ಶನಿ ಮತ್ತು ಹನುಮಂತನ ನಡುವೆ ಸಮರದ ಬಗ್ಗೆ ತಿಳಿದಿದ್ದೀರಾ? ಹನುಮಂತನ ಬಗ್ಗೆ ಅನೇಕ ಮಹಾನ್ ಕಥೆಗಳಿವೆ. ಆದರೆ ನಾವಿಂದು ನಿಮಗೆ ಹನುಮಂತನಿಗೆ ಶನಿದೇವನಿಗೆ ಸಂಬಂಧಿಸಿದ ಕೆಲವು ಕಥೆಗಳನ್ನು ಹೇಳುತ್ತಿದ್ದೇನೆ. ಶನಿದೇವನು ತಾನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸುತ್ತಾನೆ ಮತ್ತು ಅವನು ತನ್ನಲ್ಲಿ ಬಹಳಷ್ಟು ಅಹಂಕಾರವನ್ನು ಹೊಂದಿದ್ದನು. ಆದರೆ ಅವನು ಹನುಮಂತನನ್ನು ಎದುರಿಸಿದಾಗ ಏನಾಯಿತು? 5 ಆಸಕ್ತಿದಾಯಕ ಕಥೆಗಳನ್ನು ಇಲ್ಲಿದೆ ನೋಡ್ರಿ. ಬಾಲ್ಯದಲ್ಲಿ ಶನಿದೇವನು ತನ್ನ ಹೆತ್ತವರೊಂದಿಗೆ ಕೋಪಗೊಂಡು ಮನೆಯಿಂದ ಓಡಿ ಹೋಗುತ್ತಾನೆ ಮತ್ತು ತನ್ನ ಶಕ್ತಿಯ ಬಲದಿಂದ ಜನರಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಶನಿದೇವನು ಗ್ರಾಮಕ್ಕೆ ಬೆಂಕಿ ಹಚ್ಚುತ್ತಾನೆ, ಏಕೆಂದರೆ ಆ ಗ್ರಾಮದ ಜನರು ಶನಿ ನೀರನ್ನು ಕುಡಿಯಲು ಬಿಡುವುದಿಲ್ಲ. ಗ್ರಾಮಸ್ಥರೆಲ್ಲರೂ ಶನಿದೇವನನ್ನು ಸುತ್ತುವರಿದು ಕೊಲ್ಲಲು ಪ್ರಯತ್ನಿಸಿದಾಗ ಹನುಮಂತನು ಅವನನ್ನು ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತನ್ನು ಹೇಳುತ್ತಾನೆ. ಆದರೆ ಶನಿ ಅದನ್ನು ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸುತ್ತಾನೆ. ನಂತರ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತದೆ. ನಂತರ ಹನುಮಂತನು ಶನಿಯನ್ನು ತನ್ನ ಬಾಲದಿಂದ ಸುತ್ತಿ ಶನಿಯ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿಬಿಡುತ್ತಾನೆ. ಶನಿಯ ನೋವನ್ನು ವಾಸಿ ಮಾಡಿದ ಹನುಮಂತ. ಶನಿದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಹೋಳಿಗೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಹೋರಾಡಲು ಹೊರಟನು. ಆದರೆ ಆ ಸಮಯದಲ್ಲಿ ಹನುಮಂತನನ್ನು ತನ್ನ ಭಗವಾನ್ ಶ್ರೀರಾಮ ಭಕ್ತಿಯಲ್ಲಿ ಮಗ್ನನಾಗಿದ್ದನು. ಆಗ ಶನಿದೇವನು ತನ್ನ ಶಕ್ತಿಯನ್ನು ಗರ್ವದಿಂದ ನುಗ್ಗಿ ಬಂದು ಹನುಮಂತನ ರಾಮಭಕ್ತಿಗೆ ಭಂಗ ತಂದನು ಮತ್ತು ಯುದ್ಧಕ್ಕೆ ಸವಾಲು ಹಾಕಿದನು. ಇದರ ನಂತರ ಹನುಮಂತನು ಅವನೊಂದಿಗೆ ಒತ್ತಾಯದಿಂದ ಹೋರಾಡಬೇಕಾಯಿತು. ಕೊನೆಗೆ ಅವನು ಶನಿದೇವನನ್ನು ತನ್ನ ಬಾಲದಲ್ಲಿ ಕಟ್ಟಿ ರಾಮಭಕ್ತಿಯಿಂದ ಮುಳುಗಿಸಿದನು. ಶನಿದೇವನು ಬಹಳಷ್ಟು ಪ್ರಾರ್ಥಿಸಿದ ನಂತರ ಅವನು ಶನಿದೇವನನ್ನು ಮುಕ್ತಗೊಳಿಸಲಿಲ್ಲ. ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವ ಮೂಲಕ ಶನಿಗಾದ ನೋವನ್ನು ನಿವಾರಿಸಿದನು. ಒಮ್ಮೆ ದುರಹಂಕಾರಿಯಾದ ಲಂಕಾಧಿಪತಿ ರಾವಣನು ಶನಿದೇವನನ್ನು ಬಂಧಿಸಿ ಲಂಕಾದ ಜೈಲಿನಲ್ಲಿಟ್ಟನು. ಅದೇ ಸಂದರ್ಭದಲ್ಲಿ ಹನುಮಂತನು ಸೀತಾಮಾತೆಯ ಹುಡುಕಿಕೊಂಡು ಲಂಕೆಗೆ ಬಂದಾಗ ತಾಯಿ ಜಾನಕಿಯನ್ನು ಹುಡುಕುತ್ತಿರುವಾಗ ಜೈಲಿನಲ್ಲಿ ಬಂಧಿತನಾದ ಶನಿದೇವನನ್ನು ಕಂಡನು. ಇಲ್ಲಿಯೂ ಕೂಡ ಹನುಮಂತನು ಶನಿಯನ್ನು ರಾವಣ ಬಂಧನದಿಂದ ಮುಕ್ತಗೊಳಿಸಿದನು. ವಿಮೋಚನೆಯ ನಂತರ ಶನಿಯು ಹನುಮಂತನಿಗೆ ಧನ್ಯವಾದವನ್ನು ಅರ್ಪಿಸಿ ಮತ್ತು ಹನುಮಂತನ ಭಕ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ನೀಡುವುದಿಲ್ಲ ಎಂದು ಭರವಸೆ ನೀಡಿದನು. ಹನುಮಂತನಿಗೆ ಸಾಡೆ ಸಾತಿ ನೀಡಲು ಹೋದಾಗ ನೋವುಂಡ ಶನಿ. ನಂಬಿಕೆಯ ಪ್ರಕಾರ ಒಮ್ಮೆ ಶನಿದೇವನು ಹನುಮಂತನ ಬಳಿಗೆ ಬಂದು, ನಾನು ಕೃಷ್ಣ ಲೀಲೆಯ ಅತ್ಯಂತ ನಂತರ ಕಲಿಯುಗ ಪ್ರಾರಂಭವಾಗಿದೆ ಎಂದು ಎಚ್ಚರಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆ ಕಲಿಯುಗದಲ್ಲಿ ದೇವಾನುದೇವತೆಗಳು ಭೂಮಿಯಲ್ಲಿ ಇರಲು ಸಾಧ್ಯವಿಲ್ಲ, ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ತನ್ನ ಸಾಡೆ ಸಾತಿ ಪ್ರಭಾವಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದನು. ಇದರಿಂದ ನಿಮ್ಮ ಮೇಲೂ ಅದರ ಪರಿಣಾಮ ಪ್ರಾರಂಭವಾಗಲಿದೆ. ಯಾವ ದೇವರು ಅಥವಾ ಮನುಷ್ಯರು ರಾಮನ ಆಶ್ರಯದಲ್ಲಿ ವಾಸಿಸುತ್ತಾನೆ ಅವನ ಮೇಲೆ ಕಾಲವು ಯಾವುದೇ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಎನ್ನುತ್ತಾನೆ. ಇದಕ್ಕೆ ಒಪ್ಪದ ಶನಿಯು ತನ್ನ ಕೆಲಸವನ್ನು ತಾನು ಮಾಡಲೇಬೇಕು ಎಂದು ಹನುಮಂತನ ಹಣೆಯನ್ನೇರಿ ಕುಳಿತು ಇಂದಿನಿಂದ 2 ವರ್ಷ ಕಾಲ ನೀನು ಎಲ್ಲ ವಿಷಯಗಳಲ್ಲೂ ಸಂಕಷ್ಟ ಎದುರಿಸಬೇಕೆಂದು ಹೇಳುತ್ತಾನೆ. ಶನಿ ಹನುಮಂತನ ಹಣೆಯನ್ನೇರಿದ ತಕ್ಷಣ ಹನುಮಂತನಿಗೆ ಹಣೆಯಲ್ಲಿ ಭಾಗದಲ್ಲಿ ತುರಿಕೆ ಆಗುತ್ತದೆ. ಇದಕ್ಕಾಗಿ ಹನುಮಂತನು ಒಂದು ಪರ್ವತವನ್ನು ಎತ್ತಿ ತನ್ನ ಹಣೆಯ ಮೇಲೆ ಇಡುತ್ತಾನೆ. ಇದರಿಂದ ಭಯಗೊಂಡ ಶನಿಯು ನೀನು ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತನು ನಿನ್ನ ಕೆಲಸವನ್ನು ನೀನು ಮಾಡು, ನಾನು ನನ್ನ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಇನ್ನೂ ತುರಿಕೆ ನಿಲ್ಲದ ಕಾರಣ ಹನುಮಂತನು ಮತ್ತೊಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಪರ್ವತದ ಭಾರವನ್ನು ತಾಳಲಾದ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟು ಬಿಡುವಂತೆ ಹೇಳಿಕೊಳ್ಳುತ್ತಾನೆ. ಆದರೆ ಹನುಮಂತನು ಶನಿಯ ಸೊಕ್ಕನ್ನು ಮುರಿಯಲು ಮತ್ತೊಂದು ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇದರಿಂದ ಆಘಾತಗೊಂಡ ಶನಿಯು ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪಿಕೊಂಡು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ. ಹನುಮಂತನ ಶನಿಯ ಕೂಗನ್ನು ಕೇಳಿಸಿಕೊಳ್ಳದೆ 4ನೇ ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆಗ ಶನಿಯು ನನ್ನನ್ನು ದಯಮಾಡಿ ಬಿಟ್ಟು ಬಿಡು ಎಂದು ದುಃಖದಿಂದ ಪ್ರಾರ್ಥಿಸುತ್ತಾನೆ. ನಂತರ ಹನುಮಂತನು ಶನಿಯನ್ನು ನೋವಿನಿಂದ ಮುಕ್ತಗೊಳಿಸುತ್ತಾನೆ. ಈಗ ಮತ್ತೊಂದು ಗುಜರಾತ್ ಭಾವನಗರದಲ್ಲಿರುವ ಸಾಂಗಾಪುರ ಗ್ರಾಮದಲ್ಲಿ ಕಷ್ಟಭಂಜನ ಹನುಮಾನ್ ದೇವಸ್ಥಾನವಿದೆ. ಬಜರಂಗಬಲಿಯ ಪಾದದ ಕೆಳಗೆ ಶನಿದೇವನು ಕುಳಿತಿರುವ ಏಕೈಕ ದೇವಾಲಯವಾಗಿದೆ. ವಿಶೇಷವೆಂದರೆ ಇಲ್ಲಿ ಶನಿದೇವನು ಸ್ತ್ರೀ ರೂಪದಲ್ಲಿ ಕುಳಿತಿದ್ದಾನೆ. ದಂತಕಥೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವನ ಕೋಪವು ಭೂಮಿಯ ಮೇಲೆ ತುಂಬ ಹೆಚ್ಚಾಯಿತು. ಎಲ್ಲರೂ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದರು. ಆಗ ಜನರು ಹನುಮಂತನ ಆಶ್ರಯವನ್ನು ಬೇಡಿದರು. ಎಲ್ಲರೂ ಓ ದೇವರೇ, ನಮ್ಮನ್ನು ರಕ್ಷಿಸು ಎಂದು ಹನುಮಂತನನ್ನು ಪ್ರಾರ್ಥಿಸಿದರು. ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡುತ್ತಿರುವುದನ್ನು ತಿಳಿದು ಹನುಮಂತನಿಗೆ ಕೋಪ ಬಂದಿತು. ಕೋಪದಲ್ಲಿ ಅವನು ತನ್ನ ಗದೆಯನ್ನು ಎತ್ತಿಕೊಂಡು ಶನಿದೇವನನ್ನು ಹುಡುಗಲು ಪ್ರಾರಂಭಿಸಿದನು.
ಈ ವಿಷಯ ತಿಳಿದು ಶನಿದೇವನಿಗೆ ಭಯವು ಹೆಚ್ಚಾಯಿತು ಮತ್ತು ಈಗ ಯಾರು ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಸಿಗದಿದ್ದಾಗ ಅವನು ಸ್ತ್ರೀ ವೇಷವನ್ನು ಆರಿಸಿಕೊಂಡನು. ತಾನು ಸ್ತ್ರೀ ವೇಷದಲ್ಲಿದ್ದರೆ ಹನುಮಂತನು ತನ್ನನ್ನು ಮುಟ್ಟುವುದಿಲ್ಲ ಅಥವಾ ತನ್ನ ಮೇಲೆ ಕೈ ಎತ್ತುವುದಿಲ್ಲ. ಯಾಕಂದರೆ ಹನುಮಂತನು ಬ್ರಹ್ಮಚಾರಿ ಎಂದು ವೇಷವನ್ನು ಬದಲಾಯಿಸಿಕೊಂಡು ಶನಿಯ ಸ್ತ್ರೀ ವೇಷವನ್ನು ಧರಿಸಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆ ಯಾಚಿಸಿದನು. ಆಗ ಹನುಮಂತನು ಶನಿಯ ತಪ್ಪನ್ನು ಮನ್ನಿಸಿ ಆತನ ತಪ್ಪನ್ನು ಮನ್ನಿಸಿದನು. ಅಂದಿನಿಂದ ಶನಿಯು ಇಲ್ಲಿ ಹನುಮಂತನ ಪಾದದ ಬಳಿಯೇ ಕುಳಿತುಕೊಂಡಿದ್ದಾನೆ. ಈ ಸಾಡೆ ಸಾತಿ ಮತ್ತು ಅಷ್ಟಮ ಶನಿ, ಯಾವುದೇ ಶನಿ ದೋಷ ಇದ್ದರೂ, ಶನಿ ದಶ ನಡೀತಾ ಇದ್ದರೂ ಈ ಮಂತ್ರವನ್ನು ಮತ್ತು ಹನುಮಪ್ಪನ ಪೂಜೆ ಮಾಡುವುದರಿಂದ ಎಲ್ಲ ದೋಷ ನಿವಾರಣೆಯಾಗುತ್ತದೆ. ಮತ್ತು 11 ಶನಿವಾರ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಒಂದು ಸ್ಟೀಲಿನ ಬಟ್ಟಲಲ್ಲಿ ಹೊಸ ಬಟ್ಟಲಲ್ಲಿ ಎಳ್ಳೆಣ್ಣೆ ತೆಗೆದುಕೊಂಡು ಅದರಲ್ಲಿ ತಮ್ಮ ಮುಖವನ್ನು ನೋಡಿಕೊಂಡು ಆ ಎಣ್ಣೆಯಲ್ಲಿ ಒಂದು 3 ಬಟ್ಟೆ ಎಷ್ಟು ಎಳ್ಳು ಬರುತ್ತೋ ಅದನ್ನು ಕರಿ ಬಟ್ಟೆಯಲ್ಲಿ 7 ಗಂಟನ್ನು ಮಾಡಿ ಅದರಲ್ಲಿ ಎದ್ದಿ 11 ಶನಿವಾರ ಹನುಮಪ್ಪನಿಗೆ ಹಚ್ಚಿ ಬರುವುದರಿಂದ ತಮ್ಮ ದೋಷವೆಲ್ಲ ನಿವಾರಣೆ ಆಗುತ್ತದೆ. ಮತ್ತು ಈ ಮಂತ್ರವನ್ನು ಹೇಳಬೇಕು. ಈ ಮಂತ್ರವನ್ನು ಹೇಳುವುದರಿಂದ ಶನಿ ದೋಷ ಕೂಡ ನಿವಾರಣೆಯಾಗುತ್ತದೆ. ಪಿಪ್ಪಲಾದ ಉವಾಚ ಕೋಣಸ್ಥ ಪಿಂಗಲ ಬಭ್ರಾಂ ಕೃಷ್ಣಾಂ ರುದ್ರಾವತಂಕಂ ಯಮಾ ಸಾರಿಶ್ಚ ಶನಿಶ್ಚರೋ ಮದಂ ಪಿಪ್ಪಾಲಾದೇನ ಸಂಸ್ತುತಾಂ ನಮಸ್ತೆ ಕೋಣ ಸಂಸ್ಥಾಯ ಪಿಂಗಲಾಯ ನಮಸ್ತುತೆ ನಮಸ್ತೆ ರೌದ್ರದೇಹಾಯ ನಮಸ್ತೆ ಶಾಂತಕಾಯ ಚ ನಮಸ್ತೆ ಮಂದ ಸಂಜ್ಞಾಯ ನಮಸ್ತೆ ಸೌರಾಯ ವಿಭು ನಮಸ್ತೆ ಯಮಸಂಜ್ಞಾಯ ಶನೇಶ್ವರಾಯ ನಮಸ್ತುತೆ ಪ್ರಸಾದಂ ಕುರು ದೇವೇಶ ದೀನಸ್ಯ ಪ್ರಣತಸ್ಯ ಚ. ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರ್ತೀನಿ. ಇದನ್ನು 11 ಬಾರಿ ಹೇಳಿರಿ ಮತ್ತು 11 ವಾರ ಹನುಮಪ್ಪನ ಗುಡಿಗೆ ಹೋಗಿ ಎಳ್ಳೆಣ್ಣೆ ಒಂದು ಬಟ್ಟಲಲ್ಲಿ ಎಳ್ಳೆಣ್ಣೆ ತಗೊಂಡು ಅದರಲ್ಲಿ ನಿಮ್ಮ ಮುಖ ನೋಡಿಕೊಂಡು 11 ಶನಿವಾರ ಮಾತಾಡಲಾರ್ದೆ ಹನುಮಪ್ಪನ ಗುಡಿಗೆ ಹೋಗಿ 7 ಕರಿ ಎಳ್ಳಿನ ಗಂಟನ್ನು ಹಚ್ಚಿ ಬರಬೇಕು. 11 ವಾರ ಮಾಡಬೇಕು. ಈ ರೀತಿ ಮಾಡುವುದರಿಂದ ಶನಿ ದೋಷ ಕ್ರಮೇಣ ಕಮ್ಮಿ ಆಗುತ್ತಾ ಹೋಗುತ್ತದೆ. ಹನುಮಪ್ಪನನ್ನು ಪೂಜಿಸುವುದರಿಂದ ಶನಿ ದಶೆ, ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಎಲ್ಲ ದೋಷ ನಿವಾರಣೆಯಾಗುತ್ತದೆ. ಇದಕ್ಕೆ ಹನುಮಪ್ಪನ ಒಂದೇ ಪರಿಹಾರ. ಮತ್ತು ಹನುಮಾನ್ ಚಾಲೀಸನ್ನು ಓದಬೇಕು. ಹನುಮಾನ್ ಚಾಲೀಸವನ್ನು ಪ್ರತಿದಿನ ಹೇಳುವುದರಿಂದ ಕೂಡ ಶನಿ ದಶೆ ನಿವಾರಣೆಯಾಗುತ್ತದೆ. ಸಾಡೆ ಸಾತಿ ಯಾವುದೇ ಇರಲಿ. ಆಮೇಲೆ ಈ ಮಂತ್ರವನ್ನು 11 ಸಲ ಹೇಳಬೇಕು. ಇದನ್ನು 11 ಶನಿವಾರ ಈ ಪೂಜೆ ಮಾಡಬೇಕು. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೆಳತಿಯರೇ.